ಶಿವಾಯ. ಈ ನಮ್ಮ ಶ್ರೀ ಮಹರ್ಷಿವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸಿದೆ. ಓಂ ಓಂಕಾರ ಕೊಡಗುಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ. ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ನನಗೆ ತುಂಬ ಜನ ಕೇಳ್ತಾರೆ, ನನಗೆ ತುಂಬ ದುಡ್ಡಿನ ಸಮಸ್ಯೆ ಇದೆ, ಏನು ಪರಿಹಾರ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಮ್ಮ ದಾರಿ ತೋರಿಸಿ ಅಂತ ಕೇಳ್ತಾರೆ. ಇದನ್ನು ನಮ್ಮ ರಮೇಶ್ ಗುರೂಜಿ ಅವರು ನನಗೆ ಹೇಳ್ಕೊಟ್ಟಿದ್ದ ಪಾಠ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊಟ್ಟ ಮೊದಲ ಬಾರಿಗೆ ನೀವು 2 ಮಣ್ಣಿನ ದೀಪ ತಗೊಳ್ಳಿ, ತುಪ್ಪ ಬತ್ತಿ. 2 ಮಣ್ಣಿನ ದೀಪನೇ ತಗೋಬೇಕು. ಯಾವುದೇ ಕಾರಣಕ್ಕೂ ನೀವು ಬೆಳ್ಳಿ ದೀಪ ಆ ದೀಪ ಮಾತ್ರ ತಗೊಳಕ್ಕೆ 2 ಮಣ್ಣಿನ ದೀಪ ತಗೊಳ್ಳಿ, ತುಪ್ಪ ಬತ್ತಿ ತಂದು ರೆಡಿ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಮನೆಯಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ನಂತರ ಹೇಗೆ ಮಾಡಬೇಕು ಅಂತಂದರೆ, ಗಣೇಶ ನೆನೆಸ್ಕೊಳ್ಳಿ. ಮೊಟ್ಟ ಮೊದಲ ಗಣೇಶನ ಹತ್ರ ನೆನೆಸ್ಕೊಂಡು ಆ ಪಾದ ನೋಡಿಕೊಂಡು ದಯವಿಟ್ಟು ಗಣೇಶನ ಹತ್ರ ಹೇಳ್ಕೊಳ್ಳಿ. ಮನಸ್ಸು ಏನು ಮಾಡಬೇಕು, ಸೀದಾ ಅಪ್ಪ ಅಮ್ಮನ ಹತ್ರ ಹೋಗಿ ಅಪ್ಪ ಅಮ್ಮನ ಹತ್ರ ಕೇಳಿ ಅವ್ರ ಕಾಲಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಮನಸ್ಸಿನಲ್ಲಿ, ತಂದೆ ತಾಯಿ ನನಗೆ ತುಂಬ ದುಡ್ಡಿನ ಸಮಸ್ಯೆ ಇದೆ, ನಾನು ಪರಿಹಾರ ಮಾಡಬೇಕೇನೋ ದಾರಿ ತೋರಿಸಪ್ಪ ಅಂತ ತಂದೆ ತಾಯಿ ಹತ್ರ ಕೇಳ್ಕೋಬೇಕು, ಅವ್ರನ್ನ ಬೇಡ್ಕೋಬೇಕು, ಕೇಳ್ಕೋಬೇಕು. ಆಮೇಲೆ ನಿಮ್ಮದು ಮನೆ ದೇವ್ರ ಹತ್ರ ಹೋಗಿ, ನಿಮ್ದು ಯಾವುದೇ ಮನೆ ದೇವ್ರಿಗೆ ಹೇಳಿ ಮನಸ್ಸಲ್ಲಿ ನೆನೆಸ್ಕೊಂಡು ಅವ್ರ ಪಾದ ನೋಡಿಕೊಂಡು ಒಂದು ದೇವ್ರ ಹತ್ರ ಕೇಳ್ಕೊಳ್ಳಿ, ತಂದೆ ನಂಗೆ ತುಂಬ ದುಡ್ಡಿನ ಸಮಸ್ಯೆ ಇದೆ, ನನ್ನ ಪರಿಹಾರ ತೋರ್ಸಪ್ಪ, ನನ್ನ ದಾರಿ ತೋರ್ಸಪ್ಪ ಅಂತ ಕೇಳ್ಕೊಳ್ಳಿ. ಅದಾದ ನಂತರ ಅಗಸ್ತೇಶ್ವರ ಹತ್ರ ಹೋಗಿ ಅಗಸ್ತೇಶ್ವರ ಮಂತ್ರ ಹೇಳ್ಕೊಳ್ಳಿ. ಓಂ ಓಂಕಾರ ಕೊಡಗುಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ. ತಾವು 48 ಬಾರಿ ಪಠಿಸಿದ ನಂತರ ನೀವು ಶ್ರೀ ಲಕ್ಷ್ಮೀ ಯೋಗ ನರಸಿಂಹಸ್ವಾಮಿ ಹತ್ರ ಹೋಗಬೇಕು. ಯಾವತ್ತಾರು ಶುಕ್ರವಾರ ಮಂಗಳವಾರ ಹೋಗಿ. ಅದು ಎಲ್ಲಿದೆ ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿದೆ. ದೇರಾಂದುರ್ಗ ಅಂತ ನೀವು ಯೂಟ್ಯೂಬ್ ಎಲ್ಲರ ಟೈಪ್ ಮಾಡಿ ನಿಮಗೆ ಗೂಗಲಲ್ಲಿ ತೋರಿಸುತ್ತೆ. ಅಲ್ಲಿ ಬನ್ನಿ, ಕೆಳಗಡೆ ಭೋಗ ನರಸಿಂಹಸ್ವಾಮಿ, ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ, ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ಹತ್ರ ಹೋಗಿ ತುಪ್ಪ ಬತ್ತಿ 2 ಮಣ್ಣಿನ ದೀಪ ದಯವಿಟ್ಟು ಮರೆತು ಹೋಗ್ಬೇಡಿ. ಓಕೆನಾ? ಅಲ್ಲಿ ಹೋಗಿ ಲಕ್ಷ್ಮೀನಾರಾಯಣ ಪಾದ ನೋಡಿಕೊಂಡು 2 ದೀಪ ಅಂಗೈಯಲ್ಲಿ ಇಷ್ಟರಲ್ಲಿ ಮಾತ್ರ, ಇಲ್ಲಿ ಬರಬಾರ್ದು, ಇಲ್ಲಿ ಇಟ್ಕೊಳ್ಳಿ, ಇಲ್ಲೊಂದು ಇಟ್ಕೊಂಡ್ಬಿಟ್ಟು ಹೀಗೆ ಇಟ್ಕೊಂಡು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಗಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರೇ, ನಮಗೆ ತುಂಬಾ ಕಷ್ಟ ಇದೆ, ದುಡ್ಡಿನ ಪರಿಹಾರ, ನಮ್ಗೆ ದುಡ್ಡಿನ ಸಮಸ್ಯೆ ತುಂಬ ಇದೆ, ಇದಕ್ಕೆ ಪರಿಹಾರ ತೋರ್ಸಪ್ಪ ತಂದೆ, ಗೋವಿಂದ ಗೋವಿಂದ ಅಂತ ಕೇಳ್ಕೊಳ್ಳಿ. ಯಾವ ರೀತಿ ಕೇಳ್ಕೊಬೇಕು ಅಂದರೆ, ದೇವರ ಹತ್ರ ಪ್ರೀತಿಯಿಂದ ಭಕ್ತಿಯಿಂದ ಕೇಳ್ಕೊಳ್ಳಿ. ಮನಸ್ಸಿನಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ. ಪಾದನ ಒಳಗಡೆ ಹೋಗೋಕ್ಕಾಗಲ್ಲ, ಅದು ಗೊತ್ತು ಎಲ್ಲರಿಗೂ. ಗರ್ಭಗುಡಿಗೆ ಪಾದ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ತಂದೆ ಕಾಪಾಡಪ್ಪ, ನನಗೆ ದುಡ್ಡಿನ ಸಮಸ್ಯೆ ತುಂಬ ಇದೆ, ದಯವಿಟ್ಟು ನಮ್ಮ ದಾರಿ ತೋರಿಸಿ ಅಂತ ಹೇಳಿ. ಅವಾಗ ಅವ್ರು ಏನು ಮಾಡ್ತಾರೆ, ತಾವು ಬಂದಿದ್ದೀರಾ ಅಂತ ತಿಳ್ಕೊಂಡು ಅಗಸ್ತೇಶ್ವರನ ಹತ್ರ ಕೇಳ್ತಾರೆ, ಮಹರ್ಷಿ ಹತ್ರ ಕೇಳ್ತಾರೆ, ತಂದೆ ಇವ್ರು ಬಂದಿದ್ದಾರೆ, ಇವ್ರು ದುಡ್ಡು ಕೇಳ್ತಾ ಇದ್ದಾರೆ, ನಾನು ಕೊಡೋದೋ ಬೇಡ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಗಸ್ತೇಶ್ವರರು, ಇವ್ರು ನನ್ನ ಹತ್ರ ಬಂದಿದ್ದಾರೆ, ನಾನು ನಿಮಗೆ ದಾರಿ ತೋರಿಸ್ತೀನಿ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಕ್ಕಾಗಲ್ಲ. ಅಗಸ್ತೇಶ್ವರ ಯಾವಾಗಲೂ ನಿಮಗೆ ದಾರಿ ತೋರಿಸ್ತಾರೆ, ದಾರಿ ದೀಪ ಇವರು ದುಡ್ಡು ಕೊಡಲ್ಲ. ದುಡ್ಡು ಕೊಡೋದು ಯಾರು? ಶ್ರೀ ಲಕ್ಷ್ಮೀ ಯೋಗ ನರಸಿಂಹಸ್ವಾಮಿ ಮಾತ್ರ. ಅದಕ್ಕೆ ಏನು ಮಾಡಬೇಕು, ನರಸಿಂಹಸ್ವಾಮಿ ಹೇಳ್ತಾರೆ, ಮಹರ್ಷಿ ಕೊಡ್ಲೋ ಬೇಡವಾ ದುಡ್ಡು ಅಂದಾಗ, ಅಗಸ್ತೇಶ್ವರ ಕೊಡಪ್ಪ, ಇವ್ರು ನಮ್ಮ ಹತ್ರ ಬಂದಿದ್ದಾರೆ ಅಂತ ಅಂದಾಗೇ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದುಡ್ಡು ಕೊಡೋದು. ನೀವೇನು ಮಾಡಬೇಕಂದ್ರೆ ಲೈನ್ ಹಾಕೋಬೇಡಿ, ನಾವು 1,000 ಕೊಡಿ, 1,00,000 ಕೊಡಿ, 1 ಕೋಟಿ ಕೊಡಿ ಅಂತ ನೀವು ಮೆನ್ಷನ್ ಮಾಡ್ಕೋಬೇಡಿ. ನೀವೇನಂದ್ರೆ, ನೀವು ಏನೇ ಸಮಸ್ಯೆ ಇದೆ, ನಮ್ಗೆ ತುಂಬಾ ಕಷ್ಟ ಇದೆ, ಪರಿಹಾರ ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಸಪೋಸ್ ನಿಮ್ಗೆ 1,000 ತುಂಬ ಕಷ್ಟ ಇರುತ್ತೆ, 1,000 ದುಡ್ಡು ಕೊಡಪ್ಪ, 1,000 ದುಡ್ಡು ಕೊಡಪ್ಪ ಅಂತ ಕೇಳ್ಕೊಬೇಡಿ. ಅವ್ರೇನು ಮಾಡ್ತಾರೆ, ಲಕ್ಷ್ಮೀ ನರಸಿಂಹಸ್ವಾಮಿ 1,000 ಅಲ್ಲ, ತುಂಬ ದುಡ್ಡು ತೊಗೊಂಬಂದಿರ್ತಾರೆ ನಿಮಗೆ ಕೊಡೋಕ್ಕೆ. ನೀವು 1,000 ಎಲ್ಲ ಕೊಟ್ಟಿದ್ದಂತ ಪಕ್ಕ ಕೊಟ್ಟೋಗ್ಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ನನ್ನ ದುಡ್ಡಿನ ಸಮಸ್ಯೆ ಇದೆ, ಪರಿಹಾರ ತೋರಿಸಪ್ಪ ಅಂತ ಕೇಳ್ಕೊಳ್ಳಿ.